ಆಯ್ತು ಬಾ, ಫೋಟೋ ಆಯ್ತು. ಹಲೋ. ಎಲ್ಲ ಇದೆಲ್ಲ ರೆಡಿ ಮಾಡ್ಕೊತಾ ಇದಾರೆ. ಎಲ್ಲ ಗಂಟು ಮೂಟೆ ಎಲ್ಲ ಕಟ್ತಾ ಇದಾರೆ. ಅಪ್ಪನು ಈ ಕಡೆ ಮಾಡ್ತಾ ಇದಾರೆ. ಏನಕ್ಕೆ ಅಂತ ಗೊತ್ತಾ ಆಂಟಿ? ಏನಕ್ಕೆ ಅಂತ ಗೊತ್ತಾ ಆಂಟಿ? ಏನಕ್ಕಂತ ಕೊಟ್ರ ಆಂಟಿ? ಈ ತರ ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಒಣಗಿಸ್ತಾ ಇದಾರೆ ಅಂತಂದ್ರೆ ತೋರಿಸ್ತೀನಿ ಬನ್ನಿ ಏನಕ್ಕೆ ಒಣಗಿಸ್ತಾ ಇದಾರೆ ಅಂದ್ಬಿಟ್ಟು. ಎಲ್ಲ ರೆಡಿ ಆಗ್ಬಿಟ್ಟಿದೀವಿ, ನಾನು ಮತ್ತೆ 3 ಜನ ಎಲ್ಲ ರೆಡಿ ಆಗಿದ್ದೀವಿ. ಏನಕ್ಕೆ ಅಂತಂದ್ರೆ ನಾವು ಹೋಗ್ಬೇಕು ಜನವರ ಹಾಕ್ಸ್ಕೊಬರಕ್ಕೆ, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ದೇವಸ್ಥಾನಕ್ಕೆ. ನಮ್ಗೆ ಜನವರ ಹಾಕ್ಸ್ಬೇಕು, ಅದಕ್ಕೋಸ್ಕರ. ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ಟೆಂಪಲ್. ಇಲ್ಲಿ ಬಂದಿದ್ದು ಕೆಲಸ ಆಗ್ಲಿಲ್ಲ, ಇಲ್ಲಿ ಬಿಸಿ ಇದ್ದಾರೆ, ಅದಕ್ಕೆ ನಮ್ಗೆ ಎಮರ್ಜೆನ್ಸಿ ಹಾಕ್ಸ್ಲೇಬೇಕು. ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ತಾ ಇದೀವಿ. ಇವಾಗ ಬಂದ್ವಿ ಹೆಬ್ಗೋಡಿಗೆ, ಈ ದೇವಸ್ಥಾನಕ್ಕೆ ಬಂದಿದೀವಿ. ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಕೇಳ್ಕೊಂಬರಕ್ ಹೋಗೋನೆ ತಮ್ಮ. ಫೈನಲಿ ಹಾಕ್ಸ್ಕೊಂಡ್ವಿ. ಇವಾಗ ಜನವರ ಕೆಲಸ ಮುಗೀತು, ನಂದಾಯ್ತು. ಇವಾಗ ನಮ್ಮ ತಮ್ಮನ ಹಾಕ್ಸ್ಕೊಂತ ಇದ್ದಾನೆ, ಅವನದು ಮುಗೀತು, ಕೆಲಸ ಆಯ್ತು. ಫುಲ್ಲು ಏರ್ ಡೌನ್ ಆಗ್ಬಿಟ್ಟೈತೆ, ಅದಕ್ಕೆ ಫುಲ್ಲು ಏರ್ ಹಿಡಿತಾ ಇದ್ದೀನಿ ಬೊಮ್ಮಸಂದ್ರದಲ್ಲಿ. ಹೋಗೋರು ಬರೋರೆಲ್ಲ ಹೇಳ್ತವ್ರೆ ಪಂಚರ್ ಆಗಿದೆ ಅನ್ಬಿಟ್ಟು, ಅದಕ್ಕೋಸ್ಕರ ನೋಡಿದೆ ಫುಲ್ಲು ಏರ್ ಡೌನ್ ಆಗ್ಬಿಟ್ಟಿತ್ತು, ಅದಕ್ಕೆ ಏರ್ ಹಿಡಿತಾ ಇದ್ದೀನಿ. ಅವಾಗ ಈ ತರ ಎಲ್ಲ ಮಾಡ್ತಾ ಇರ್ಬೇಕು. ಇವಾಗ ಹೋಗ್ತಾ ಇದೀವಿ ನೆರಳೂರ್ ಕಡೆ, ಬರ್ತ್ ಸರ್ಟಿಫಿಕೇಟ್ ತರಬೇಕು ಮಗಳದು, ಅದಕ್ಕೋಸ್ಕರ. ಇವಾಗ ಬಂದೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ತಗೊಳಕ್ಕೆ ಬಂದಿದ್ದೀನಿ, ಹೋಗಿ ತಗೊಂಡ್ ಬರೋಣ. ಫೈನಲಿ ತಗೊಂಡ್ ಬಂದೆ ಇವಾಗ ಬರ್ತ್ ಸರ್ಟಿಫಿಕೇಟ್. ನಮ್ ಲಕ್ಷ್ಮಮ್ಮ ಬರೀ ಅಳ್ತಾ ಇದೆ. ಇವಾಗ ಬಂದ್ವಿ ಚಂದಾಪುರ ಕಡೆ, ಇಲ್ಲಿ ಫೋಟೋ ತೆಗೆಸ್ಕೋಬೇಕಾಗಿತ್ತು ಮಗಳದು, ಅದಕ್ಕೋಸ್ಕರ ಚಂದಾಪುರ ಕಡೆ. ಇದು ಬಂದ್ಬಿಟ್ಟು ಆನೇಕಲ್ಗೆ ಹೋಗೋ ರೋಡ್ ಕಡೆ ಬಂದ್ವಿ. ಈಗ ಇಲ್ಲಿ ಹೊಸದಾಗಿ ಫೋಟೋ ಇಡ್ಸ್ಕೊಂಡು ನಮ್ಮ ಪಾಪುದು ಆಮೇಲೆ ಹೋಗ್ಬೇಕು. ಲಾರಿಗೆ ಯಾವ ತರ ಥ್ರೋ ಮಾಡ್ತಾ ಇದಾರೆ, ದೊಡ್ಡ ಲಾರಿ ಅದು, ಮೋಸ್ಟ್ಲಿ ಅದು ಡೀಸೆಲ್ ಖಾಲಿ ಆಗಿರ್ಬೇಕು, ಅದಕ್ಕೆ ಇದರಿಂದ ಥ್ರೋ ಮಾಡ್ತಾ ಇದಾರೆ. ಹಂಗೆ ಬ್ಯಾಕ್ ಸೈಡ್ ಇಂದ ತಳ್ತಾ ಇದಾರೆ. ಆಯ್ತು ಬಾ, ಫೋಟೋ ಆಯ್ತು. ಹಲೋ. ಲಕ್ಷ್ಮಿ. ಫೈನಲಿ ನಮ್ಮ ಪಾಪದ ಫೋಟೋ ಇಟ್ಕೊಂಡು ಹೋಗ್ತಾ ಇದೀವಿ ಇವಾಗ. ಸೇಮ್. ಇವಾಗ ಬಂದ್ವಿ ಅಪ್ಪನ್ಗೆ ಚಪ್ಪಲಿ ಮತ್ತೆ ಅಮ್ಮನ್ಗೆ ಶೂ ತಗೊಳಕ್ಕೆ. ಇದು ತಗೊಂಡ್ವಿ ಇವಾಗ ಪ್ಯಾರಾಗೋನು. ಈಗ ಅಮ್ಮಗೆ ಇದು ತಗೊಂತ ಇದೀವಿ, ಅಪ್ಪಗೆ ಈ ಶೂ. ಓಕೆ, ಅಪ್ಪಗೆ ಸೆಟ್ ಆಗಿದೆ ಕರೆಕ್ಟಾಗಿ ಸೈಜು. ಇವಾಗ ಅಮ್ಮಗೆ ತಗೊಂಡ್ವಿ ಪ್ಯಾರಾಗೊಂದು, ಅಮ್ಮಗೋಸ್ಕರ. ಅಪ್ಪ ಅಲ್ಲಿ ಕೂತಿದಾರ ಆರಾಮ ಗೊಂಬೆ ತರ. ಐಟಮ್ ತಗೊಂಡ್ವಿ ಇವಾಗ. ಎರಡು ಜೊತೆ ಚಪ್ಪಲಿ ತಗೊಂಡ್ವಿ. ಇವಾಗ ಅಮ್ಮ ಏನೋ ತಗೊಂತಾ ಇದಾರೆ ಅಲ್ಲಿ, ಪರೋಟ. ಶೂದು ಚಪ್ಪಲಿದು 750 ರೂಪಾಯಿ ಆಯ್ತು ಬಿಲ್ಲು. ಮತ್ತೆ ಇದು ತಗೊಂಡ್ವಿ ಪರೋಟ, ಇದು ಬಂದ್ಬಿಟ್ಟು 2 ಪ್ಯಾಕ್ ತಗೊಂಡ್ವಿ. ಮತ್ತೆ ಇದ್ರ ಜೊತೆಗೆ ಮತ್ತೆ ಕೊಬ್ಬರಿ ಎಣ್ಣೆ ತಗೊಬಿಟ್ಟಿದೀವಿ. ಕೊಬ್ಬರಿ ಎಣ್ಣೆ ಟೋಟಲ್ ಇದು 200 ರೂಪಾಯಿ ಆಯ್ತು. ಫೈನಲಿ ಎಲ್ಲರೂ ಬಂದ್ವಿ ಇವಾಗ ಮನೆ ಹತ್ರ. ಇವಾಗ ಅಡುಗೆ ಆಯ್ತಾ ಇಲ್ಲ ನಾನೇ ಮಾಡ್ಬೇಕಾ ಗೊತ್ತಿಲ್ಲ. ಗಾಡಿಯಲ್ಲಿ ಮಸ್ತಾಗಿ ನಿದ್ದೆ ಹೋಗಿತ್ತು. ಇವಾಗ ಸೌತೆಕಾಯಿ ತಿನ್ಬೇಕು. ತಗೋ. ಎಲ್ಲ ಇದೆಲ್ಲ ರೆಡಿ ಮಾಡ್ಕೊತಾ ಇದಾರೆ. ಎಲ್ಲ ಗಂಟು ಮೂಟೆ ಎಲ್ಲ ಕಟ್ತಾ ಇದಾರೆ. ಅಪ್ಪನು ಈ ಕಡೆ ಮಾಡ್ತಾ ಇದಾರೆ. ಏನಕ್ಕೆ ಅಂತ ಗೊತ್ತಾ ಆಂಟಿ? ಏನಕ್ಕೆ ಅಂತ ಗೊತ್ತಾ ಆಂಟಿ? ಏನಕ್ಕಂತ ಕೊಟ್ರ ಆಂಟಿ? ಕರೆಕ್ಟ್ ಆಗಿ ಹೇಳಿದ್ರಿ ಆಂಟಿ. ಎಲ್ಲ ಗಂಟು ಮೂಟೆ ಎಲ್ಲ ಕಟ್ಟಿದ್ದಾರೆ ಇವಾಗ.
ನೋಡ ಅಲ್ಲೊಂದು ಚಿಕ್ಕದಾಗ ಒಂದು ಇದು ಬರೇ ಕದ್ದು ಕದ್ದು ನೋಡ್ತೈತೆ, ಕದ್ದು ಮುಚ್ಚಿ ನೋಡ್ತಾ ಇದೆ. ಇವಾಗ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಪೌಡರ್ ಹಾಕೋಣ ಲೈಟಾಗಿ ಇದರಲ್ಲಿ. ಫೈನಲಿ ರೆಡಿ ಆಯಿತು ಇವಾಗ ಪುಳಿಯೋಗರೆ. ಬನ್ನಿ ತಿನ್ನೋಣ ಎಲ್ಲರೂ. ಬನ್ನಿ ಎಲ್ಲರೂ ತಿನ್ನೋಣ ಪುಳಿಯೋಗರೆ. ಮನುಗಾಡಿಗ ರಾಡು ಬಂದ. ಮನುಗ ಏನು ಸಮಾಚಾರ? ಏನೋ ಇದು ಏನಲ್ಲ ಏನ್ರದ್ದು ಇದು? ಎಲೆಕ್ಟ್ರಿಕಲ್ ವರ್ಕ್. ಹೇಳ್ಬಿಡು ಇದ್ರಲ್ಲಿ ಏನಾನ ಎಲೆಕ್ಟ್ರಿಕ್ ವರ್ಕ್ ಇದ್ರೆ ಏನಾನ. ಎಲೆಕ್ಟ್ರಿಕಲ್ ವರ್ಕ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸ್ವಲ್ಪ ಜೋರಾಗಿ ಹೇಳಿದ್ರೆ ಕೇಳಿಸ್ಬೋದು. ಬಿಲ್ಡಿಂಗ್ ಎಲೆಕ್ಟ್ರಿಕಲ್ ವರ್ಕ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ರೀವರ್ಕು ರೀವರ್ಕು ಮಾಡ್ತೀಯಾ? ಎಲೆಕ್ಟ್ರಿಕಲ್ ವರ್ಕ್ ಅಂದ್ರೆ ಎಲೆಕ್ಟ್ರಿಕ್ ಎಲ್ಲ ಪ್ರತಿಯೊಂದು ಇದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಆಯ್ತಾ? ಎಲ್ಲ ಇದೆ ಇದ್ರಲ್ಲಿ ಮಾಡ್ಸಿದ್ಯಲ್ಲಪ್ಪ. ಓನರ್ ನೀನೇ ಆಗಿದ್ದಿ? ನಾನೇ ಓನರ್, ಇನ್ಯಾರು? ಹೌದಾ, ಸರಿ ಸರಿ ಆಯ್ತು. ಇಲ್ಲಿ ಮನೋಜ್ ಕುಮಾರ್ ಅಂತ ಐತೆ. ನಂಬರ್ ಇಷ್ಟು ಕಮ್ಮಿ ಐತೆ, 6363669803ನಾ ಐತೆನಾ? ಮತ್ತೇನು ಸಮಾಚಾರ? ಹೇಳ್ಬೇಕು ಎಲ್ಲರಿಗೂ ಯಾರ ಕಾಂಟ್ಯಾಕ್ಟ್ ಬೆಳೆಸು. ಅಲ್ಲ ಇದ್ರಲ್ಲಿ ನೋಡ್ತಾರೆ, ಯಾರಿಗಾರ ಇದ್ರೆ ಕಾಲ್ ಮಾಡ್ತಾರೆ, ಅದಕ್ಕೆ ತೋರಿಸ್ದೆ. ಮತ್ತೇನು ಸಮಾಚಾರ? ಚೆನ್ನಾಗಿದ್ದಿ? ಓ ಸೂಪರ್.